ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಹಿಂದಿನಿಂದಲೂ ಇತಿಹಾಸ ಹೊಂದಿರುವ ಅರ್ಕಲಗೂಡು ವರದರಾಜರು ಕಾಂತಮ್ಮ ಮಹಿಳಾ ಕಾಲೇಜು ಈಗ ಸಹ ಶಿಕ್ಷಣ ಕಾಲೇಜಾಗಿ ಪರಿವರ್ತನೆಯಾಗಿದ್ದು, ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ದೇಶದ ಖ್ಯಾತ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ಜೊತೆ ಮಹತ್ವದ ಒಪ್ಪಂದ ಮಾಡಿಕೊಂಡಿದೆ. ಆಕಾಶ್ ಎಜುಕೇಷನ್ ಸರ್ವಿಸಸ್ನ ಮುಖ್ಯ ಆಡಳಿತಾಧಿಕಾರಿ ಧೀರಜ್ ಕುಮಾರ್ ಮಿಶ್ರಾ ಮಾತನಾಡಿ, ಭಾರತದಾದ್ಯಂತ 400ಕ್ಕೂ ಹೆಚ್ಚು ಕೇಂದ್ರ ಹಾಗೂ 4 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿರುವ ನಮ್ಮ ಸಂಸ್ಥೆಯು ಈಗ ಎವಿಕೆ ಕಾಲೇಜಿನೊಂದಿಗೆ ಕೈಜೋಡಿಸಿರುವುದು ಸಂತೋಷದ ಸಂಗತಿ. ನಮ್ಮಲ್ಲಿರುವ ವಿಷಯ ತಜ್ಞರ ತಂಡವು ವಿದ್ಯಾರ್ಥಿಗಳಿಗೆ ನೀಟ್, ಕೆಸಿಇಟಿ ಪರೀಕ್ಷೆಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲು ಬೆನ್ನೆಲುಬಾಗಿ ನಿಲ್ಲಲಿದೆ ಎಂದು ತಿಳಿಸಿದರು. Academic and Business Head, Akash Educational Services Limited, and I am taking care of the complete South India academics, business and operations of Akash. And I am very happy today to be part of this event where Akash Educational Services Limited and AVK PU College in Hassan both are joining the hands for providing the integrated program of PU for NEET and the KCET program. So in this association, Akash Institute will be taking care of the KCET and the NEET preparation of the students. Akash is a well-known name now in India for the NEET, JEE and the KCET preparation. We have been producing top results in top 100 AIRs year after year. It's our privilege now to be the part of AVK PU College, which is having nearly 70 years of educational experience in Hassan. Now, ಮೈಸೂರು ವಿಭಾಗದ ಮುಖ್ಯಸ್ಥ ಅನಿಲ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ಬೋರ್ಡ್ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇರೆ ಬೇರೆ ಕಡೆ ಅಲೆಯುವ ಅಗತ್ಯವಿಲ್ಲ. ಒಂದೇ ಸೂರಿನಡಿ 2 ಪರೀಕ್ಷೆಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶ ಈ ಒಡಂಬಡಿಕೆಯದ್ದಾಗಿದೆ. ಸಂಸ್ಥೆಯ ಅಧ್ಯಕ್ಷರಾದ ಆರ್.ಟಿ. ದೇವೇಗೌಡ ಅವರ ಮಾರ್ಗದರ್ಶನದಲ್ಲಿ ಈ ಒಪ್ಪಂದ ಜಾರಿಗೆ ಬಂದಿದೆ ಎಂದರು. ಇವತ್ತು ನಾವು ಈ ಒಂದು ಸುವಿಧ ದಿನ ಅಂತ ಹೇಳ್ಬೋದು. ಏಕೆಂತಂದರೆ ನಾವು ಎವಿಕೆ ಅಂತ ಒಂದು ಹಳೆಯ ಸಂಸ್ಥೆ, ಹಾಸನದ ಹಳೆಯ ಸಂಸ್ಥೆ ಜೊತೆ ಒಡಂಬಡಿಕೆ ಮಾಡ್ಕೊತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೋಸ್ಕರ ನಾವು ಈ ಒಂದು ಒಡಂಬಡಿಕೆ ಮಾಡ್ಕೋತಾ ಇದ್ದೀವಿ. ಈ ಒಂದು ಒಡಂಬಡಿಕೆಯಿಂದ ಮಕ್ಕಳಿಗೆ ವೇರಿಯಸ್ ಅಂದರೆ ಇವಾಗ ಅವರು ಬೋರ್ಡ್ಗೆ ಒಂದು ಕಡೆ ಅಥವಾ ಕಾಂಪಿಟೇಟಿವ್ಗೆ ಒಂದು ಕಡೆ ಹೋಗೋ ಅಂಥ ನೆಸಿಟಿ ಇರಲ್ಲ. ಎರಡು ಒಂದೇ ಕಡೆ ಆಗೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟು ಮಕ್ಕಳಿಗೆ ಮೆಡಿಕಲ್ ಆಗಿರ್ಬೋದು, ನೀಟ್ ಅಥವಾ ಎಂಜಿನಿಯರಿಂಗ್ ಆಗಿರ್ಬೋದು ಅಥವಾ KCET, JEE ಈ ಒಂದು ಕೋಚಿಂಗ್ಗೋಸ್ಕರ. ಆ್ಯಂಡ್ ಹೇಳಬೇಕಂದ್ರೆ 2024 ಏನಂದರೆ ಮಿರಕಲ್ ಥರ ಆಗಿದೆ. ಏನಂದರೆ ಅದು 15 ವರ್ಷದಿಂದ ಸ್ಟೂಡೆಂಟ್ ಯಾರು ಹಾಸನಲ್ಲಿ ಓದಿ ಹಾಸನೇ ಇರಲಿ, ಅವರು IITಗೆ ಹೋಗಿಲ್ಲ. ಬಟ್ ಫಸ್ಟ್ ಟೈಮ್ ಹಾಸನಲ್ಲಿ ದರ್ಶನ್ RKL ಅನ್ನೋ ಸ್ಟೂಡೆಂಟು ಅವರು IIT ಚೆನ್ನೈಗೆ ಹೋಗಿದ್ದರು ನಮ್ಮ ಹತ್ರ ಹೋದಿನ ಮೇಲೆ. ಇನ್ನೂ ಒಂದು ವಿಷಯ ಏನಂದರೆ ಇಲ್ಲಿ PU ಕಾಲೇಜಸ್ಗೆ ಮಾಹಿತಿ ಇರಲ್ಲ. ಯಾವುದು ಅಂದರೆ ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಬಯಾಲಜಿ ಅಂತ, ಅದರಲ್ಲಿ ಮಾಹಿತಿಯೇ ಇರಲ್ಲ. ಬಟ್ 2025 ಕಂಪ್ಲೀಟ್ ಭಾರತನೇ 400